ಇನ್ನು ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೂ ಕೂಡ ಟೈಮ್ ಫಿಕ್ಸ್ ಆಗಿದೆ. ಬುಧವಾರ ಸಂಜೆ 4:05 ಗಂಟೆ 5 ನಿಮಿಷಕ್ಕೆ ಡಿ.ಕೆ. ಪಟ್ಟಾಭಿಷೇಕ ಆಗುತ್ತೆ. ಶುಭ ಮುಹೂರ್ತದಲ್ಲಿ ಡಿ.ಕೆ.ಶಿ ಪ್ರಮಾಣ ವಚನ ತಗೊಳ್ತಾರೆ. ಅಜ್ಜಯ್ಯ ನೀಡಿದಂತ ಶುಭ ಮುಹೂರ್ತದಂತೆಯೇ ಪಟ್ಟಕ್ಕೇರ್ತಾರೆ ಡಿ.ಕೆ.ಶಿ. ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಸರಳವಾಗಿ ಈ ಕಾರ್ಯಕ್ರಮ ಇರುತ್ತೆ. ಹೇಳಿ ಕೇಳಿ 3 ಡೇಟ್ ಅನ್ನ ಪಡೆದುಕೊಂಡಿದ್ರು. ಈಗ ಬುಧವಾರ ಸಂಜೆ 4:05 ಟೈಮ್ ಫಿಕ್ಸ್ ಆಗಿದೆ. ಇಲ್ಲಿ ನೀವು ನೋಡಬಹುದು, ಇದು ಅಧಿಕೃತವಾಗಿ ಏನು ರಾಜ್ಯಪಾಲರು ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತ ಆಮಂತ್ರಣ ಪತ್ರ ಇದು ಅಂತ ಹೇಳ್ಬೋದು, ಅಥವಾ ಆಹ್ವಾನ ಪತ್ರ ಅಂತಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರುವಂತ ಪತ್ರ. ಅದರಲ್ಲಿ ಟೈಮಿಂಗ್ಸ್ ಕೂಡ ಬಹಳ ಕ್ಲಿಯರ್ ಆಗಿದೆ. ಅಲ್ಲಿ ಕೊನೆಯ ಲೈನಲ್ಲಿ ನೀವು ನೋಡ್ಬೋದು 4:05 ಅಂತ ಹೇಳ್ಕೊಂಡು, ಅಂದ್ರೆ ಗವರ್ನರ್ ಇಂಥ ಟೈಮ್ ಕೊಟ್ಟಿಯಾರ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಾರೆ ಇಂಥ ಟೈಮಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ಕೊಂಡು, ಗವರ್ನರ್ ಅದನ್ನ ಅವಲೋಕಿಸಿ ಅವರು ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ 4:05. ಆಮೇಲೆ ಇದು ವಿಚಾರ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿ ಕೇಳಿ ಬಹಳ ದೈವಿ ಭಕ್ತರು, ಈ ಪಂಚಾಂಗ, ಈ ಸಮಯ ಇದನ್ನೆಲ್ಲ ಬಹಳ ನೋಡ್ತಾರ ಅವರು. ಹಂಗಂತ ಒಬ್ರೇನಲ್ಲ, ಅವರಿಗೆ ಈಗ ಜಾತಕ ಕೇಳ್ತೀನಿ ಅಂತಾರೆ, ಹೇಳಕ್ ಈಗ 100 ಜನ ಇದಾರೆ ಅವ್ರಿಗೆ. ಅವ್ರ ಮನೆ ಹತ್ರ ಹೋಗಿ ಬಂದಂತವ್ರೆಲ್ಲ ಅದನ್ನೇ ಹೇಳ್ತಾ ಇದ್ರು. ಬುಧವಾರ ಅಲ್ಲಿ ಕೆಲವ್ರು ಹೇಳ್ತಾ ಇದ್ರು, ಆರಾಧ್ಯ ಅವರೆಲ್ಲ 5 ಗಂಟೆಗೆ ಅಂತಾರೆ, 5:15 ಅಂತಾರೆ. ಅವ್ರು ಹೇಳೋದೆಲ್ಲ ಒಂದು ಟೈಮಿಂಗ್ ಹೇಳ್ಯಾರ, ಇಂಥ ಟೈಮ್ ಒಳ್ಳೇದು ಅಂತ ಹೇಳ್ಕೊಂಡು. ಬಟ್ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯ ಕೊಟ್ಟಂತ ಸೂಚನೆಯಂತೆ, ಅವ್ರು ಕೊಟ್ಟಂತ ಮುಹೂರ್ತದಂತೆನೆ 4:05 ಅವರು ಪ್ರಮಾಣ ವಚನ ಸ್ವೀಕರಿಸೋರಿದ್ದಾರೆ. ಅದು ಈಗ ಸ್ವತಃ ರಾಜ್ಯಪಾಲರ ಪತ್ರದಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈ ಗೊಂದಲನೂ ಏನಿಲ್ಲ. ಬುಧವಾರ 4:05 ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಪದಗ್ರಹಣ ಕಾರ್ಯ ನಡೆಯುತ್ತೆ.